ಡಿನ್ನರ್ಗೆ ಕರೀತಿದ್ದಾರೆ ಅಂತ ಎಂಎಲ್ಸಿ ಯತೀಂದ್ರ ಮಾತನಾಡಿದರೆ. ದಿನೇಶ್ ಗುಂಡೂರಾವ್ ಮೊನ್ನೆಯಷ್ಟೇ ಕರೆದಿದ್ರು, ಅಲ್ಲಿ ಕೂಡ ಹೋಗಿದ್ವಿ. ಇದರಲ್ಲಿ ವಿಶೇಷತೆ ಏನಿದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಸಿಎಲ್ಪಿ ಮೀಟಿಂಗ್ ಕರೆಯಲಾಗಿತ್ತು, ಅಲ್ಲಿಯೂ ಕೂಡ ಹೋಗಿದ್ವಿ. ನಾವು ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರೆ ಹೋಗ್ತೇವೆ ಅಂತ ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಹೇಳಿಕೆನ ಕೊಟ್ಟಿದ್ದಾರೆ. ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಸಿಎಲ್ಪಿ ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಎಲ್ಲರೂ ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಸಿಎಲ್ಪಿ ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಎಲ್ಲರೂ ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಸಿಎಲ್ಪಿ ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಎಲ್ಲರೂ. ಇನ್ನು ವಿಜಯೇಂದ್ರ ಹೇಳಿಕೆಗೆ ಉತ್ತರ ಕೊಡೋದಕ್ಕಾಗಲ್ಲ, ಆ ರೀತಿ ಅವರು ಮೊದಲಿನಿಂದಲೂ ಹೇಳ್ತಾನೆ ಇದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ವಾಗ್ದಾಳಿ ನಡೆಸಿದ್ದಾರೆ ವಿಜಯೇಂದ್ರ ವಿರುದ್ಧ. ಬಿಜೆಪಿಯವರು ಮಾತನಾಡ್ತಾನೆ ಇರ್ತಾರೆ ಅಂತ ಸಿಎಂ ಪುತ್ರ ವಾಗ್ದಾಳಿ ನಡೆಸಿದ್ದಾರೆ. ಅವ್ರು ಅದನ್ನ ಮೊದಲಿಂದಾನು ಹೇಳ್ತಾರೆ. ಪ್ರತಿಪಕ್ಷಗಳು ಸುಮ್ಮನೆ ಅವ್ರ ಟೀಕೆಲೇನು ಹುರುಳಿಲ್ಲ, ಏನಿಲ್ಲ, ಸುಮ್ಮನೆ ಮಾಡ್ತಿರ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ ಬಿಡಿ. ಅವ್ರು ಹೇಳೋದು ಹೇಳ್ತಾನೆ ಇರ್ತಾರೆ. ಅವ್ರು ಅದನ್ನ ಮೊದಲಿಂದಾನು ಹೇಳ್ತಾರೆ. ಪ್ರತಿಪಕ್ಷಗಳು ಸುಮ್ಮನೆ ಅವ್ರ ಟೀಕೆಲೇನು ಹುರುಳಿಲ್ಲ, ಏನಿಲ್ಲ, ಸುಮ್ಮನೆ ಮಾಡ್ತಿರ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ ಬಿಡಿ. ಅವ್ರು ಹೇಳೋದು ಹೇಳ್ತಾನೆ ಇರ್ತಾರೆ. ಅವ್ರು ಅದನ್ನ ಮೊದಲಿಂದಾನು ಹೇಳ್ತಾರೆ. ಪ್ರತಿಪಕ್ಷಗಳು ಸುಮ್ಮನೆ ಅವ್ರ ಟೀಕೆಲೇನು ಹುರುಳಿಲ್ಲ, ಏನಿಲ್ಲ, ಸುಮ್ಮನೆ ಮಾಡ್ತಿರ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ ಬಿಡಿ. ಅವ್ರು ಹೇಳೋದು ಹೇಳ್ತಾನೆ ಇರ್ತಾರೆ.